ದಕ್ಷಿಣ ಭಾರತದ 6 ರಾಜ್ಯಗಳಿಗೆ ಹವಾಮಾನ ಇಲಾಖೆ ಚಂಡಮಾರುತದ ಎಚ್ಚರಿಕೆ ಕೊಟ್ಟಿದೆ. ಅರಬ್ಬಿ ಸಮುದ್ರ ಬಂಗಾಳಕೊಲ್ಲಿಯಲ್ಲಿ ಸೈಕ್ಲೋನ್ ಆರ್ಭಟ ಶುರುವಾಗಿದ್ದು ಕರ್ನಾಟಕ, ತಮಿಳುನಾಡಿನ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಮಧ್ಯೆ ಕೇರಳದ ಇಡುಕ್ಕಿಯಲ್ಲಿ ಭೂಕುಸಿತವಾಗಿ ಸಾವು ನೋವು ಸಂಭವಿಸಿದೆ. ದಿಢೀರ್ ಮಳೆ, ದಿಢೀರ್ ಭೂಕುಸಿತ, ಇಬ್ಬರ ದುರ್ಮರಣ, 6 ಮನೆ ನೆಲಸಮ. ಕೇರಳ ರಾಜ್ಯದ ಇಡುಕ್ಕಿ ಜಿಲ್ಲೆಯಲ್ಲಿ ನಿನ್ನೆಯಿಂದ ಭೀಕರ ಮಳೆಯಾಗ್ತಿದೆ. ಯಾವ ಮಟ್ಟಿಗೆ ಮಳೆ ಆಗ್ತಿದೆ ಅಂದ್ರೆ ಕೇರಳದಲ್ಲಿ ನಿನ್ನೆ ಒಂದೇ ದಿನ 4 ಕಡೆ ಭೂಕುಸಿತವಾಗಿದೆ. ಆದರೆ ಇಡುಕ್ಕಿ ಜಿಲ್ಲೆಯ ಕುಂಬನ್ಪಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ಬೆಳಗಿನ ಜಾವ ಭೂಕುಸಿತವಾಗಿದೆ. 6 ಮನೆಗಳು ಸರ್ವನಾಶವಾಗಿ ಹೋಗಿದ್ದು, ದಂಪತಿ ಇದ್ದ ಮನೆ ಮೇಲೆ ನೇರವಾಗಿ ಮಣ್ಣು ಬಿದ್ದಿದೆ. ಕಟ್ಟಡದ ಛಾವಣಿ ಮನೆಯಲ್ಲಿದ್ದ ದಂಪತಿ ಮೇಲೆ ಕುಸಿದು ಬಿದ್ದಿದೆ. ಸ್ಥಳದಲ್ಲೇ ಬಿಜು ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ರೆ, ಬಿಜು ಪತ್ನಿ ಸಂಧ್ಯಾ ಅನ್ನೋರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಭೂಕುಸಿತ ಮಾಹಿತಿ ಸಿಕ್ತಿದ್ದಂತೆ ರಕ್ಷಣಾ ಕಾರ್ಯಾಚರಣೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರು ರೆಸ್ಕ್ಯೂ ಕೆಲಸ ಆರಂಭಿಸಿದ್ರು. ಅವಶೇಷಗಳ ಅಡಿ ಸಿಲುಕಿದ್ದ ಬಿಜುವನ್ನ ಹೊರತೆಗೆಯುವಷ್ಟರಲ್ಲಿ ಜೀವಾನೆ ಹೋಗಿತ್ತು. ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿಯಲ್ಲಿ ಸೈಕ್ಲೋನ್. ದಕ್ಷಿಣ ಭಾರತದ 6 ರಾಜ್ಯಗಳಿಗೆ ಹೈ ಅಲರ್ಟ್. ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತದ ಜನನ ಆಗಿದೆ. ಅಷ್ಟೇ ಅಲ್ಲ, ಬಂಗಾಳ ಕೊಲ್ಲಿಯಲ್ಲಿ ತೀವ್ರ ತರಹದ ಚಂಡಮಾರುತ ರೂಪುಗೊಂಡಿದೆ. ಒಂದ್ ಕಡೆ ಅರಬ್ಬಿ ಸಮುದ್ರದ ಸೈಕ್ಲೋನ್ನಿಂದ ಕೇರಳ, ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ರಣಮಳೆಯ ಆತಂಕ ಶುರುವಾಗಿದ್ರೆ, ಬಂಗಾಳ ಕೊಲ್ಲಿಯ ಸೈಕ್ಲೋನ್ನಿಂದ ಪುದುಚೇರಿ, ತಮಿಳುನಾಡಲ್ಲಿ ರಣರಕ್ಕಸ ಮಳೆ ಅಬ್ಬರಿಸುತ್ತೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಮುಂದಿನ 5 ದಿನಗಳವರೆಗೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಸಮುದ್ರ ಪ್ರಕ್ಷುಬ್ಧವಾಗ್ತಿದ್ದು, ತಮಿಳುನಾಡಿನ ಕರಾವಳಿ ನಿವಾಸಿಗಳು ಎಚ್ಚರವಾಗಿರುವಂತೆ ಸೂಚಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ವಿಪತ್ತು ನಿರ್ವಹಣಾ ತಂಡಗಳನ್ನು ಕೇಂದ್ರ ಮತ್ತು ತಮಿಳುನಾಡು ಸರ್ಕಾರಗಳು ನಿಯೋಜಿಸಿದ್ದು, ಎಂಥದ್ದೇ ಆಪತ್ತು ಬಂದರೂ ಎದುರಿಸಲು ಸಜ್ಜಾಗಿರಲು ಸೂಚನೆ ನೀಡಲಾಗಿದೆ. ಯಾವ್ಯಾವ ಜಿಲ್ಲೆಗಳಿಗೆ ರೆಡ್ ಅಲರ್ಟ್? ಹವಾಮಾನ ಇಲಾಖೆ ಒಟ್ಟು 6 ರಾಜ್ಯಗಳಿಗೆ ಬಿರುಗಾಳಿ ಸಹಿತ ಜೋರು ಮಳೆಯ ಎಚ್ಚರಿಕೆ ನೀಡಿದೆ. ಪ್ರಮುಖವಾಗಿ ಕೇರಳ ರಾಜ್ಯದ ಪಾಲಕ್ಕಾಡ್, ಇಡುಕ್ಕಿ, ತ್ರಿಶೂರ್, ಕಣ್ಣೂರು, ಕೊಟ್ಟಾಯಂ, ಪತ್ತನಂತಿಟ್ಟ, ಕಾಸರಗೋಡು ಹಾಗೂ ತಿರುವನಂತಪುರಂ ಜಿಲ್ಲೆಗೆ ರೆಡ್ ಅಲರ್ಟ್ ನೀಡಲಾಗಿದೆ. ತಮಿಳುನಾಡು ರಾಜ್ಯದ ಚೆನ್ನೈ, ಕಾಂಚೀಪುರಂ, ತಿರುವಳ್ಳೂರ್, ಚೆಂಗಲ್ಪೇಟೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಹಾಗೆ ಪುದುಚೇರಿಗೂ ರೆಡ್ ಅಲರ್ಟ್ ಎಚ್ಚರಿಕೆ ನೀಡಲಾಗಿದೆ. ಇನ್ನು ಆಂಧ್ರಪ್ರದೇಶದ ಕಾಕಿನಾಡ, ಕೋನಸೀಮ, ಪಶ್ಚಿಮ ಗೋದಾವರಿಗೆ ಹಾಗೆ ಕೃಷ್ಣ, ಪ್ರಕಾಶಂ, ನೆಲ್ಲೂರು ಜಿಲ್ಲೆಗಳಿಗೂ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ನೀಡಿದೆ. ಜೊತೆಗೆ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಗೆ ಆರೆಂಜ್ ಅಲರ್ಟ್ ಘೋಷಿಸಿದ್ರೆ, ಹಾವೇರಿ, ಧಾರವಾಡ, ಗದಗ, ಕೊಪ್ಪಳ, ರಾಯಚೂರು, ಬೆಳಗಾವಿ, ಬಾಗಲಕೋಟೆ, ವಿಜಯಪುರಕ್ಕೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಹಾಗೆ ಬೆಂಗಳೂರು, ಕೋಲಾರ, ರಾಮನಗರಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಹೆಚ್ಚು ಕಮ್ಮಿ ಅಕ್ಟೋಬರ್ 29ರವರೆಗೂ ಸೈಕ್ಲೋನ್ ಹೊಡೆತದಿಂದ ಕರ್ನಾಟಕದಲ್ಲಿ ಮಳೆ ಅಬ್ಬರಿಸೋದು ಕನ್ಫರ್ಮ್. ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಹಾನಿಯಾಗಲ್ಲ. ಆದರೆ ತಮಿಳುನಾಡು, ಪುದುಚೇರಿ, ಕೇರಳ ರಾಜ್ಯಗಳಲ್ಲಿ ಚಂಡಮಾರುತದ ಹೊಡೆತ ಯಾವ ಮಟ್ಟಕ್ಕಾದರೂ ಹೋಗಬಹುದು. ಸೊ ಯಾವುದಕ್ಕೂ ಎಚ್ಚರವಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.